ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ
ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ. ಆ ಸಂದರ್ಭದಲ್ಲಿ ಬಂದೂಕು ಮತ್ತು ತಲವಾರುಗಳು ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಮಾರಕಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದು ಕೇಸ್ ಆಗಿತ್ತು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಎಫ್ಐಆರ್ ಕೂಡ ಆದ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ತಿಮರೋಡಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ನೀಡದೆ ಬಂಧಿಸ್ತಾರಾ ಏನು ಅಂತ ಇನ್ನು ಕಾದು ನೋಡಬೇಕಾಗಿದೆ. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ನಿರ್ಧಾರ ಅಂತ ಹೇಳಲಾಗಿದೆ. ಸೊ ಈ ಸೆಕ್ಷನ್ಸ್ ಎಫ್ಐಆರ್ ಅಲ್ಲಿ ಹಾಕಿರೋ ಸೆಕ್ಷನ್ಸ್ ನೋಡಿದ್ರೆ ಜಾಮೀನು ರಹಿತ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಆಂಟಿಸಿಪೇಟರಿ ಬೇಲು ತಗೊಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೆ.